ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಿನ್ನೆ ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಹಾಜರಾಗಿ ಬಿಎನ್ಎಸ್ ಸೆಕ್ಷನ್ 183 ಅಡಿ ಹೇಳಿಕೆಯನ್ನು ನೀಡಿದ್ದಾನೆ. ಈ ವೇಳೆ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನೆ. ಜಡ್ಜ್ ಮುಂದೆ ಗಳಗಳನೆ ಎತ್ತಿದ್ದಾನೆ. ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದಾನೆ. ಸುಮಾರು 2.5 ಗಂಟೆ ಹೇಳಿಕೆ ನೀಡಿರುವಂತಹ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ. ಇದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ನಾಳೆ ಮತ್ತೆ ಉಳಿದ ಹೇಳಿಕೆ ದಾಖಲಿಸುವುದಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಅಂದ್ರೆ ಇವತ್ತು ಬುರುಡೆ ಗ್ಯಾಂಗ್ನ ಮುಂಚೂಣಿ ನಾಯಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶವನ್ನು ನೀಡಿದೆ. 1 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸೌಜನ್ಯ ಹೋರಾಟಗಾರರನ್ನ ಗಡೀಪಾರು ಮಾಡಲಾಗಿದೆ. ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸ್ಟೆಲಾ ವರ್ಗೀಸ್ ಗಡೀಪಾರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಗಡೀಪಾರು ಆದೇಶ ಹೊರಬೀಳ್ತಾ ಇದ್ದಂತೆ ಸೌಜನ್ಯ ಹೋರಾಟಗಾರ ಬೆಳ್ತಂಗಡಿಯಿಂದ ಪರಾರಿಯಾಗಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸರ್ಕಾರ ಗಡೀಪಾರು ಮಾಡಿದ್ದು, ಇತ್ತ ತಿಮರೋಡಿ ಪರ ಹೋರಾಟಗಾರರು ತುರ್ತು ಸಭೆಯನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಪ್ರಜಾಪ್ರಭುತ್ವ ವೇದಿಕೆ ನಾಯಕರು ಇವತ್ತು ಸಂಜೆ 6 ಗಂಟೆಗೆ ಶ್ರೀ ಕ್ಷೇತ್ರ ತಿಮರೋಡಿ ಕುಂಜರ್ಪದ ವಠಾರದಲ್ಲಿ ತುರ್ತು ಸಭೆಯನ್ನು ಕರೆದಿದ್ದು, ಸೌಜನ್ಯ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಹೋರಾಟವನ್ನ ಹತ್ತಿಕ್ಕುವ ಷಡ್ಯಂತ್ರ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಸಭೆ ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ಗೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಚಿನ್ನಯ್ಯ ತಿಮರೋಡಿ ಬಳಿಕ ಈಗ ಗಿರೀಶ್ ಮಟ್ಟಣ್ಣನವರಿಗೆ ಟೆನ್ಷನ್ ಶುರುವಾಗಿದೆ. ಈ ಹಿಂದೆ ಧರ್ಮಸ್ಥಳದಲ್ಲಿ ನಡೆಯುವ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ ವಿಚಾರವಾಗಿ ಮಹಿಳಾ ಆಯೋಗ ಎಂಟ್ರಿ ಆಗಿದ್ದು, ಈ ಬಗ್ಗೆ ಕೂಡಲೇ ಮಟ್ಟಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದೆ. ಸದ್ಯ ತನಿಖೆ ನಡೆಸಿ ವರದಿ ಸಲ್ಲಿಸುವುದಕ್ಕೆ ಮಹಿಳಾ ಆಯೋಗ ಉತ್ತರ ವಿಭಾಗದ ಡಿಸಿಪಿಗೆ ಸೂಚನೆ ನೀಡಿದೆ. ಈ ಆರೋಪ ಸಾಬೀತಾದಲ್ಲಿ ಗಿರೀಶ್ ಮಟ್ಟಣ್ಣವರಿಗೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ತಿಮರೋಡಿ ಗ್ಯಾಂಗ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದಲಿತರನ್ನ ಬಳಸಿಕೊಂಡಿದ್ದಾರೆ ಅಂತ ಕೇಶವ್ ಗೌಡ ಆರೋಪಿಸಿದ್ದಾರೆ. ಕೇಶವ್ ಗೌಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದು, ತಿಮರೋಡಿ ಚಿನ್ನಯ್ಯನ ಒಂದೊಂದೇ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಾರೆ. ವಿಡಿಯೋ ಒತ್ತಾಯಪೂರ್ವಕವಾಗಿ ಮಾಡಿಕೊಳ್ಳುವ ಶಂಕೆ ಇದೆ. ಈ ಕಾರಣಕ್ಕೆ ತಿಮರೋಡಿ ಟೀಮ್ ಬಂಧನಕ್ಕೆ ಕೇಶವ್ ಗೌಡ ಆಗ್ರಹಿಸಿದ್ದಾರೆ. 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಒಂದು ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ. ಈಗ 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಒಂದು ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ. ದರ್ಶನ್ ಹಾಸಿಗೆ ದಿಂಬು ನೀಡುವ ಕೋರ್ಟ್ ಆದೇಶ ಮುಂದಕ್ಕೆ ಹೋಗಿದೆ. ನಾಳೆ 57ನೇ ಸೆಷನ್ ಕೋರ್ಟ್ ಇಂದ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಇದಲ್ಲದೆ ಮರ್ಡರ್ ಕೇಸ್ನ ಚಾರ್ಜ್ ಫ್ರೇಮ್ ನಿಗದಿ ಹಿನ್ನೆಲೆ ಕೋರ್ಟ್ 17 ಜನ ಆರೋಪಿಗಳ ಆರೋಪ ನಿಗದಿ ಮಾಡಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ಗುಂಡಿ ಸಿಟಿಯಾಗಿ ಬದಲಾಗಿದ್ದು, ಇವತ್ತು ರಸ್ತೆ ಗುಂಡಿಗಳ ವಿರುದ್ಧ ಬೃಹತ್ ಹೋರಾಟಕ್ಕೆ ಬಿಜೆಪಿ ಕರೆ ನೀಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೋರಾಟಕ್ಕೆ ಕರೆ ನೀಡಿದ್ದು, ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 224 ವಿಧಾನಸಭೆಗಳಲ್ಲೂ ಹೋರಾಟಕ್ಕೆ ಬಿಜೆಪಿ ಕರೆ ನೀಡಿದೆ. ಬೆಂಗಳೂರಿನಲ್ಲಿ ರಸ್ತೆ ತಡೆ ಬದಲಾಗಿ ಗುಂಡಿ ಮುಚ್ಚು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಚಿಂತನಾ ಸಭೆಯಲ್ಲಿ ಬಿಜೆಪಿ ನಾಯಕರು ನಿರ್ಣಯವನ್ನ ಕೈಗೊಂಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲು ಸರ್ಕಾರದ ಬಳಿ ಹಣ ಇಲ್ವಾ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಖಾಲಿ ಖಜಾನೆ ಸರ್ಕಾರ ಅಂತ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ವೇಳೆ ಶಿಕ್ಷಕರು ಆಪ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು, ಗದಗ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಸಮಸ್ಯೆಯನ್ನು ತೋಡಿಕೊಂಡಿದ್ದಾರೆ. ಗಣತಿಯ ವೇಳೆ ಆಗ್ತಾ ಇರೋ ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಒಂದೊಂದು ಮನೆಯಲ್ಲಿ ಗಣತಿ ಮಾಡೋದಕ್ಕೆ 1 ರಿಂದ 2 ಗಂಟೆ ಸಮಯ ಬೇಕು. ಒಂದು ಮನೆಯಲ್ಲಿ 10 ಜನ ಇದ್ರೆ 10 ಜನಕ್ಕೂ ಒಬ್ಬೊಬ್ಬರಿಗೆ 40 ಪ್ರಶ್ನೆ ಕೇಳಬೇಕು. ಹೀಗಾಗಿ ಕಾಲಾವಕಾಶ ಬಹಳ ಬೇಕಾಗುತ್ತೆ. ಮನೆಯಲ್ಲಿ ಮಾಹಿತಿ ಕೊಡೋರು ಪ್ರಶ್ನೆಗಳಿಗೆ ಬೇಜಾರು ಮಾಡ್ಕೊತಾ ಇದ್ದಾರೆ. ಅವರ ವೈಯಕ್ತಿಕ ಕೆಲಸಗಳಿಗಾಗಿ ಬೇಗ ಗಣತಿ ಮುಗಿಸಿ ಹೋಗಿ ಅಂತಿದ್ದಾರೆ ಅಂತ ಹೇಳಿದ್ದಾರೆ. ಮಾಡ್ಲಿಕ್ಕೆ ಮನೆಗೆ ತಲುಪಿದ್ವಿ. ಸ್ವಲ್ಪ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಯಿತು. ಸುಮಾರು 8:45ಕ್ಕೆ ಸರ್ವರ್ ಆನ್ ಆಯಿತು. ನಾವು ಕೆಲಸ ಮಾಡ್ತಾ ಬಂದ್ವಿ. ಅಲ್ಲಿ ಮಾಡ್ತಾ ಬಂದಾಗ
ಮನೆ ಮಾಹಿತಿ ತೆಗೆದುಕೊಳ್ಳುವಾಗ ನಮ್ಗೆ ಬಹಳ ವಿಳಂಬ ಆಗ್ತಾ ಇದೆ ಸರ್. ಯಾಕಂದ್ರೆ ಸರ್ವರ್ ಸಮಸ್ಯೆ ಒಂದು, ಎರಡನೇದ್ದು ಒಂದ್ ಮನೆಯಲ್ಲಿ 10 ಜನ ಇದ್ರೆ 10 ಜನಕ್ಕೂ ನಾವು 40 ಪ್ರಶ್ನೆಗಳನ್ನು ಕೇಳಬೇಕಾಗತ್ತ. ಹಾಗಾಗಿ ನಮಗೆ ಅಲ್ಲಿ ಅಂತ ವೇಳೆ ಬಹಳ ಬೇಕಾಗತ್ತ. ಜೊತೆಗೆ ಅಲ್ಲಿರ್ತಕ್ಕಂಥ ಪಾಲಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಮನೆ ಮಾಹಿತಿ ಕೊಡುವವರು ಸ್ವಲ್ಪ ಬೇಜಾರು ಮಾಡ್ಕೊಂತಾರ. ಯಾಕಂದ್ರೆ ತಾಸುಗಂಟ್ಲೆ ಅವ್ರ ಮನೆ ನಾವು ಕುಂತ್ಕೊಂಡ್ರೆ ಅವ್ರ ವೈಯಕ್ತಿಕ ಕೆಲಸದ ನಿಮಿತ್ತ ಅವ್ರು ಏನ್ ಹೇಳ್ತಾರ, ಸರ್ ಬೇಗ ಮುಗಿಸ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ವಾತಾವರಣ ಸಹಿತ ನಮಗೆ ಕಂಡು ಬಂದೈತೆ. ಜಾತಿ ಗಣತಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೆ ಎಂಎಲ್ಸಿ ರವಿ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಇರೋದೇ ಆರೋಪ ಮಾಡಲಿಕ್ಕೆ, ಅವರೊಂದಿಗೆ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಮತ ಕೇಳುವ ಪದ್ಧತಿಯೇ ಇಲ್ಲ. ಎಲ್ಲೆಂದರಲ್ಲಿ ಹೋಗಿ ಪೆಟ್ರೋಲ್ ತಂದು ಬೆಂಕಿ ಕಡ್ಡಿ ಹಚ್ಚಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋದೇ ಅವರ ಕೆಲಸ ಆಗಿದೆ. ರಾಜ್ಯಗಳಿಗೆ ಜನಗಣತಿ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಬಿಹಾರದಲ್ಲಿ ಹೇಗೆ ಮಾಡಿದ್ರು, ಬಿಹಾರದ ಜನಗಣತಿಯನ್ನ ಕೇಂದ್ರ ಹೇಗೆ ಒಪ್ಕೊಂತು ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಇರೋದೇ ಆರೋಪ ಮಾಡೋದಕ್ಕೆ. ಅವ್ರ ಕೈಲಿ ಯಾವತ್ತೂ ಅಭಿವೃದ್ಧಿಗಳ ವಿಚಾರದಲ್ಲಿ ಜನರನ್ನ ಮತ ಕೇಳ್ತಕ್ಕಂಥದ್ದು, ಆಶೀರ್ವಾದ ಕೇಳ್ತಕ್ಕಂಥದ್ದು ಪದ್ಧತಿನೇ ಇಲ್ಲ. ಅವ್ರು ಏನಿದ್ರು ಪೆಟ್ರೋಲ್ ಬೆಂಕಿಪಟ್ಟಣ ತಗೊಂಡು ಎಲ್ಲಂದ್ರಲ್ಲಿ ಬೆಂಕಿ ಕಡ್ಡಿ ಇಚ್ಚೋದು, ಕೋಮು ಸೌಹಾರ್ದತೆಗೆ ಧಕ್ಕೆ ತರೋದೇ ಅವ್ರ ಕೆಲಸ. ಜಾತಿ ಗಣತಿಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತಂದ್ರೆ ಬಿಹಾರಲ್ಲಿ ಯಾವ ರೀತಿ ಜಾತಿ ಗಣತಿ ಆಯಿತು, ಬಿಹಾರಲ್ಲಿ ಯಾಕಾಯ್ತು, ಅದನ್ನ ಯಾಕೆ ಕೇಂದ್ರ ಸರ್ಕಾರ ಒಪ್ಕೊಂತು. ಆಂಧ್ರ ಪ್ರದೇಶದಲ್ಲಿ ಈಗ ತೆಲಂಗಾಣದಲ್ಲಿ ಜಾತಿ ಗಣತಿ ಆಯ್ತಲ್ಲ ಯಶಸ್ವಿಯಾಗಿ, ಅದನ್ನೇ ರೋಲ್ ಮಾಡೆಲ್ ಆಗಿ ಇಡೀ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಆ ರೋಲ್ ಮಾಡೆಲ್ ನ ಇಡೀ ದೇಶಕ್ಕೆ ಅನ್ವಯಿಸ್ತಾ ಇದ್ದಾರಲ್ಲ, ಅದನ್ನ ಯಾಕೆ ನಿಲ್ಲಿಸ್ತು. ಹರಿಯಾಣದಲ್ಲಿ ಆಯ್ತಲ್ಲ ಜಾತಿ ಗಣತಿ, ಆ ಸರ್ಕಾರ ಅದನ್ನ ಯಾಕೆ ನಿಲ್ಲಿಸ್ತು. ಅದಕ್ಕಿಂತ ವಿಚಾರವಾಗಿ ಇದು ಜಾತಿ ಗಣತಿ ಅಲ್ಲ, ಇದು ಒಂದು ಸಾಮಾಜಿಕ, ಆಗಲೇ ಮಂತ್ರಿಗಳು ಹೇಳಿದಾಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾದಂಥ ರಾಜ್ಯದ ಸ್ಥಿತಿಗತಿಗಳ ಅಧ್ಯಯನ. ಅದರಲ್ಲಿ ಜಾತಿ ಕೂಡ ಒಂದು ಕಾಲಮ್ಮು. ಯಾವ್ಯಾವ ಸಂಬಂಧಪಟ್ಟಂತ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಅಧ್ಯಯನದಿಂದ ಆಗ್ತಕ್ಕಂಥದ್ದು. ಇದು ಆಗಬಾರದು. ಯಾಕೆ ಆಗಬಾರದು? ಬಿಜೆಪಿಯವರಿಗೆ. ಬಿಜೆಪಿ ಮೇಲ್ವರ್ಗದವರ ಪಕ್ಷ, ಬಿಜೆಪಿ ಉಳ್ಳವರ ಪಕ್ಷ, ಬಿಜೆಪಿ ಮನುವಾದಿಗಳ ಪಕ್ಷ, ಬಿಜೆಪಿ ವೈದಿಕರ ಪಕ್ಷ, ಪುರೋಹಿತಶಾಹಿ. ಜಾತಿ ಗಣತಿಯಲ್ಲಿ 15 ಜಾತಿಗಳ ಹೆಸರಿಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಬಿಜೆಪಿ ನಿಯೋಗ ಹಿಂದುಳಿದ ಆಯೋಗ ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಬಳಿಕ ಬಿಜೆಪಿ ನಿಯೋಗ ಮಧುಸೂದನ್ ನಾಯಕ್ ಮೇಲೆ ಮುಗಿಬಿದ್ದಿದ್ದಾರೆ. ನಿಮ್ಮ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ತಿಳಿಸುವಂತೆ ಪಟ್ಟು ಹಿಡಿದ್ದಾರೆ. ಈ ವೇಳೆ ಚಲವಾದಿ ನಾರಾಯಣಸ್ವಾಮಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಅಸಂಘಟಿತ ಕಾರ್ಮಿಕರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಅಲೆಮಾರಿ ನೇಕಾರ ಅಂತ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ಕೊಡೋ ಕೆಲಸವನ್ನ ಭಾರತದಲ್ಲಿ ನಾವು ಮೊದಲು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಜಾತಿ ಗಣತಿಯ ಬಗ್ಗೆ ಬಿಜೆಪಿ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಅಸಂಘಟಿತ ಕಾರ್ಮಿಕರನ್ನ ನಾವೇನ್ ಕರಿತೀವಿ, ಅವರಿಗೆ ವಿಶೇಷವಾಗಿ ಸುಮಾರು ಸಣ್ಣ ಸಣ್ಣ ಕಸಬಿನಲ್ಲಿ ಕೆಲಸ ಮಾಡತಕ್ಕಂತ ಸಮಾಜಗಳನ್ನ ಗುರುತಿಸಿ ಸುಮಾರು 101 ಸಮಾಜಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಜೊತೆಗೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನ್ ಪ್ರಾರಂಭ ಮಾಡಿದೀವಿ, ಆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಹಾಗೂ ಅಸಂಘಟಿತ ಏನ ವಲಯ 101 ಏನು ಗುರುತಿಸಿದೀವಿ, ಅವರಿಗೆ ನಾವು ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ ಬಂಧುಗಳೇ. ಇವತ್ತು ಬೆಳಗ್ಗೆ ಚಿಕ್ಕಮಗಳೂರು ಹಾಗೂ ಇವತ್ತು ಹಾಸನಿಗೆ ಬಂದು ಎರಡೂ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಅದರ ಜೊತೆಗೆ ಇದೇ ರೀತಿಯಾಗಿ 20ನೇ ಜಿಲ್ಲೆ, ಇನ್ನು 10 ಜಿಲ್ಲೆಗಳು ಉಳಿದಿದ್ದಾವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಇಲಾಖೆ ವತಿಯಿಂದ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡಬೇಕು, ಜನಕ್ಕೆ ಇನ್ವಾಲ್ವ್ಮೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಹಾಸನಲ್ಲಿ ಬಹಳ ಅರ್ಥಪೂರ್ಣ. ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿ ಅವರು ಸಮಾಜಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಕೆಲಸ ಮಾಡಿದ್ದಾರೆ. ಪಂಚಮಸಾಲಿ ಮೀಸಲಾತಿಗೆ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ. ಈ ರೀತಿ ಆಗಬಾರದು. ಸಮಾಜದ ಬಾಂಧವರು ಒಟ್ಟಿಗೆ ಕೂತು ನಿರ್ಣಯ ಮಾಡ್ತೇವೆ. ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸುವುದಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ತ್ಯಾಗವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳು ಬಹಳಷ್ಟು ಸಮಾಜಕ್ಕೆ ನ್ಯಾಯವನ್ನ ಕೊಡಿಸಬೇಕು, 2A ಪಂಚಮಸಾಲಿ ಮೀಸಲಾತಿಗೆ ಬಹಳಷ್ಟು ಹೋರಾಟ ಮಾಡಿದಂತವರು. ಈ ರೀತಿ ಆಗಬಾರ್ದು. ಸಮಾಜದ ಎಲ್ಲ ಬಾಂಧವರು, ಎಲ್ಲ ಮುಖಂಡರು ಒಟ್ಟಿಗೆ ಸೇರ್ಕೊಂಡು ನಾವು ನಿರ್ಣಯವನ್ನು ಮಾಡಬೇಕು. ನೋಡಿ, ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಸಮಾಜಕ್ಕೆ 2A ಮೀಸಲಾತಿಯನ್ನ ಕೊಡಿಸಲಿಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಬಹಳಷ್ಟು ತ್ಯಾಗವನ್ನ ಮಾಡಿದರೆ, ಬಹಳಷ್ಟು ಕೆಲಸವನ್ನ ಮಾಡಿದರೆ, ಸಮಾಜವನ್ನ ಒಂದು ಅಡಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದರೆ. ಎಲ್ಲರೂ ಕೂಡ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಇಷ್ಟೇ ಹೇಳಲಿಕ್ಕೆ ಬಯಸ್ತಾರೆ. ಇದಕ್ಕಿಂತ ಮೈಸೂರು ದಸರಾ ಉದ್ಘಾಟನೆ ವಿಚಾರವಾಗಿ ಸಂಸದ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ.
6 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶ ಅಂತ ಹೇಳಿದ್ದಾರೆ. ಅಧಿಕಾರ ದುರುಪಯೋಗ, ಭಾವನೆಗಳಿಗೆ ಧಕ್ಕೆ ತರೋ ತಪ್ಪು. ತಾಯಿ ಚಾಮುಂಡಿ ಯಾವ ಸಂದರ್ಭದಲ್ಲಾದರೂ ಶಿಕ್ಷೆ ಕೊಡಬಹುದು ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು, ಎಂತವ್ರು ಮಾಡಬೇಕು? ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ? ಯಾಕೆ ನಮ್ಮಲ್ಲಿ ಯಾರು ಇರ್ಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಉತ್ತರ ಕನ್ನಡದ ಶಿರಸಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಯುವತಿ ಮೃತಪಟ್ಟಿದ್ದಾಳೆ. ಮರ್ಕಿಕೊಡ್ಲು ಗ್ರಾಮದ ರಂಜಿತ ನಾಗಪ್ಪ ದೇವಾಡಿಗ ಮೃತ ಯುವತಿ. ಅನಾರೋಗ್ಯ ಸಮಸ್ಯೆಯಿಂದ ಯುವತಿ ಮನೆಯಲ್ಲೇ ವಾಸವಿದ್ದು ಈ ವೇಳೆ ಸಿಲಿಂಡರ್ ಸ್ಫೋಟವಾಗಿ ದುರ್ಘಟನೆ ನಡೆದಿದೆ. ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೌಂಡ್ ಬಂದ ನಂತರ ಫುಲ್ ಹೊಗೆ ಬರ್ತಿತ್ತು. ಹೊಗೆ ಬಂದಕ್ಕೂ ನಾವು ಓಡ್ ನೋಡೋ ತನಕ ಇಲ್ಲಿ ನೋಡಿದ್ರೆ ಅಂದ್ರೆ ಹಂಚಿಂಚಲ ಹಾರೋಗಿತ್ತು. ಮತ್ತೆ ರಿಟರ್ನ್ ವಾಪಸ್ ಹಂಗೆ ಹೋದೆ. ವಾಪಸ್ ಅವ್ರಿಗೆ ಕರ್ಕ ಬಂದು ಬಾಗಿಲು ಹೊಡೆದು ನೋಡೋ ತನಕ ಸ್ಫೋಟ ಹೊರಟೋಗ್ಬಿಟ್ಟು. ಬೆಂಗಳೂರಿನಲ್ಲಿ ನವ ವಿವಾಹಿತರ ನಡುವಿನ ಕೌಟುಂಬಿಕ ವಿವಾದ ಗಂಭೀರ ತಿರುವನ್ನು ಪಡೆದುಕೊಂಡಿದ್ದು, ನನ್ನ ಗಂಡ ನಪುಂಸಕ ಅಂತ ಆರೋಪಿಸಿರುವ ಯುವತಿ 2 ಕೋಟಿ ರೂಪಾಯಿ ಪರಿಹಾರ ಕೊಡಿಸುವಂತೆ ಬೇಡಿಕೆ ಇಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಸಂಬಂಧಿಕರನ್ನ ಕರೆದುಕೊಂಡು ಬಂದು ಪತಿ ಹಾಗೂ ಕುಟುಂಬಸ್ಥರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾಳೆ. ಈ ಕುರಿತು ಪತಿ ಪ್ರವೀಣ್ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಗದಗ ಜಿಲ್ಲೆ ಮುಂಡ್ರಿಗಿ ಪಟ್ಟಣದಲ್ಲಿನ ವಸತಿ ಶಾಲೆ ಅವ್ಯವಸ್ಥೆ ಆಗರಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ವಿದ್ಯಾರ್ಥಿಗಳು ಸ್ವಂತ ಕಟ್ಟಡ ಇಲ್ಲದೆ ಪರದಾಡ್ತಾ ಇದ್ದಾರೆ. 6 ರಿಂದ 10ನೇ ತರಗತಿಯವರೆಗೆ 240ಕ್ಕೂ ಹೆಚ್ಚು ಮಕ್ಕಳಿದ್ದು ಒಂದು ರೂಮ್ನಲ್ಲಿ 15 ಮಕ್ಕಳು ವಾಸಿಸ್ತಾ ಇದ್ದಾರೆ. ಹದಗೆಟ್ಟ ವಸತಿ ಶಾಲೆಯ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮರಳಿ ಓಪನ್ ಮಾಡುವಂತೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಪಾದಯಾತ್ರೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದರು. ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಡಿಸಿಪಿ ನಾರಾಯಣ್ ಬರ್ಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪರಭಾಷಾ ಸಿನಿಮಾಗಳ ಹಾವಳಿ, ಮಿತಿಮೀರಿದ ಟಿಕೆಟ್ ದರದ ವಿರುದ್ಧ ಇಡೀ ಇಂಡಸ್ಟ್ರಿ ಏಕರೂಪ ಟಿಕೆಟ್ ದರ ನಿಗದಿಗೆ ದಶಕಗಳಿಂದ ಹೋರಾಡಿತು. ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಒಂದು ಟಿಕೆಟ್ನ ಬೆಲೆ 200 ರೂಪಾಯಿಗೆ ನಿಗದಿಪಡಿಸಿತ್ತು. ಆದರೆ ಆ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ವಿಚಾರಣೆ ನಡೆಸಿದ ಹೈಕೋರ್ಟ್ನ ನ್ಯಾಯಮೂರ್ತಿ ರವಿ ಹೊಸ್ಮನಿ ನೇತೃತ್ವದ ಪೀಠ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ. ಜೊತೆಗೆ ವಿಚಾರಣೆಯನ್ನ ಮುಂದೂಡಿದೆ. ಜಿಎಸ್ಟಿ ಇಳಿಕೆ ಹಿನ್ನೆಲೆ ದೇಶದಾದ್ಯಂತ ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಹೊರೆ ಕಡಿಮೆಯಾಗಿದೆ. ಆದರೆ ಇದೀಗ ಕೆಎಂಎಫ್ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್ ನೀಡ್ತಾ ಇದೆ. ನಂದಿನಿ ದೇಸಿ ಹಾಲು ಬಳಸೋರ್ಗೆ ದರ ಏರಿಕೆ ಬಿಸಿ ತಟ್ಟಿದೆ. ಏಕಾಏಕಿ ಹಾಲಿನ ಬೆಲೆ ಏರಿಕೆ ಆಗಿದ್ದು 1 ಲೀಟರ್ ದೇಸಿ ಹಾಲಿಗೆ 40 ರೂಪಾಯಿ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಹೊಸ ದರ ಜಾರಿಗೆ ತರಲಾಗಿದೆ. ರಾಜ್ಯದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ನಂದಿನಿ ಹಾಲಿಗೆ ಗ್ರಾಹಕರು ಹೆಚ್ಚಿದ್ದಾರೆ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸಂಸ್ಥೆ ಹಾಲಲ್ಲೂ ವಿವಿಧ ವೆರೈಟಿಗಳನ್ನು ಪರಿಚಯ ಮಾಡಿದ್ದು, ಅವುಗಳಲ್ಲಿ ದೇಸಿ ಹಾಲಿನ ಪ್ಯಾಕೆಟ್ ಬೆಲೆಯನ್ನ ಹೆಚ್ಚಿಸಲಾಗಿದೆ. ಗದಗನಲ್ಲಿ ಬಡವರ ಪಡಿತರ ಚೀಟಿ ರದ್ದಾಗಿದ್ದು ಬಡ ಕುಟುಂಬಗಳು ಪರದಾಡ್ತಾ ಇದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸಬೇಕು ಅಂತ ಸರ್ಕಾರ ಪಡಿತರ ಪರಿಷ್ಕರಣೆಗೆ ಮುಂದಾಗಿದೆ. ಪರಿಷ್ಕರಣೆ ಆದರೆ ಬರೋಬ್ಬರಿ 8 ಲಕ್ಷ ಅನರ್ಹ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗದಗನಲ್ಲಿ ನೇಕಾರಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ವೃದ್ಧ ದಂಪತಿ ರೇಷನ್ ಕಾರ್ಡ್ ರದ್ದಾಗಿದೆ. ಹೀಗಾದ್ರೆ ಜೀವನ ನಡೆಸೋದು ಹೇಗೆ ಅಂತ ವೃದ್ಧ ದಂಪತಿ ಅಳಲು ತೋಡಿಕೊಂಡಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಪಾಲಿಕೆ ಆಯುಕ್ತರು ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಕುಣಿದು ಕುಪ್ಪಳಿಸಿದ್ದಾರೆ. ತಮಟೆ ಬೀಟ್ಗೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಕಾರ್ಮಿಕರು ಹಾಗೂ ಮುಖಂಡರ ಜೊತೆಗೆ ಡ್ಯಾನ್ಸ್ ಮಾಡಿ ಕಮಿಷನರ್ ಸಂಭ್ರಮಿಸಿದ್ದಾರೆ. ಮಡಿಕೇರಿಯ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಆರಂಭ ಮಾಡಲಾಯಿತು. ಮಡಿಕೇರಿಯ ಗಾಂಧಿ ಮೈದಾನದ ಬೃಹತ್ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವ ಪ್ರೇಕ್ಷಕರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ ಗೌಡ ಉದ್ಘಾಟನೆ ಮಾಡಿದರು. 10 ದಿನ ಸಾಂಸ್ಕೃತಿಕ ವೇದಿಕೆಯಲ್ಲಿ
ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿದೆ. ಮೈಸೂರು ದಸರಾ 2025 ಎಲ್ಲರ ಕಣ್ಮನ ಸೆಳೀತಾ ಇದೆ. ಸಾಂಸ್ಕೃತಿಕ ನಗರಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇತ್ತ ಯುವ ದಸರಾ 2025ಕ್ಕೆ ಚಾಲನೆ ಸಿಕ್ಕಿದ್ದು 5 ದಿನ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಕಲರವಕ್ಕೆ ಜನ ಫುಲ್ ಖುಷಿಯಾಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಏರ್ಪೋರ್ಟ್ ಅಲ್ಲಿ ದಸರಾ ಬೊಂಬೆಗಳು ಕಣ್ಮನ ಸೆಳೆಯುತ್ತಿವೆ. ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ, ಬೊಂಬೆಗಳು ಪ್ರಯಾಣಿಕರಿಗೆ ಆಕರ್ಷಣೆ ನೀಡುತ್ತಾ ಇವೆ. ಟರ್ಮಿನಲ್ 1 ಹಾಗೂ ಟರ್ಮಿನಲ್ 2ದಲ್ಲಿ ದಸರಾ ಬೊಂಬೆಗಳ ಕಲರವ ಜೋರಾಗಿದೆ. ದಸರಾ ನವರಾತ್ರಿಗೆ ದೇಶ ವಿದೇಶದಿಂದ ಬರುವಂತಹ ಪ್ರಯಾಣಿಕರಿಗೆ ವಿಶೇಷ ಆಕರ್ಷಣೆ ನೀಡುತ್ತಾ ಇದೆ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಮತ್ತು ಅರಣ್ಯ ಭೂಮಿ ವಾಸಿಗಳು ಸಾಗುವಳಿ ಮಾಡಿಕೊಂಡು ಬಂದಿರುವಂತಹ ಭೂಮಿ ಮತ್ತು ವಾಸದ ಮನೆಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮಲೆನಾಡು ರೈತರ ಹೋರಾಟ ಸಮಿತಿ ವತಿಯಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ನೂರಾರು ರೈತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದಿನ 15 ದಿನಗಳಲ್ಲಿ ಈಡೇರಿಸದೆ ಹೋದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಶಾಸಕ ಗೋಪಾಲಕೃಷ್ಣ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತೇವೆ ಅಂತ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಗಡಿನಾಡು ಬೀದರ್ನಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಮಳೆಯ ಅವಾಂತರಕ್ಕೆ ಬಸವ ಕಲ್ಯಾಣ ತಾಲೂಕಿನ ಮೂಡ್ವಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಭಾರೀ ಮಳೆಗೆ ಗ್ರಾಮದ ಪಕ್ಕದಲ್ಲಿರುವಂತಹ ಟೊಮೆಟೊ ಬೆಳೆ ನೀರು ಪಾಲಾಗಿದೆ. ಹೊಲ ಕೆರೆಯಾಗಿ ನಿರ್ಮಾಣವಾಗಿದ್ದಕ್ಕೆ ರೈತರ ಬದುಕು ದುಸ್ತರವಾಗಿದೆ. ಅಷ್ಟೇ ಅಲ್ಲ, ನಿರಂತರ ಮಳೆಗೆ ದೊಡ್ಡ ದೊಡ್ಡ ಗುಂಡಿಗಳು ಬಾಯಿ ತೆರೆದು ನಿಂತಿದೆ. ತಕ್ಷಣವೇ ರಸ್ತೆ ದುರಸ್ತಿಗೊಳಿಸಿ ಬೆಳೆ ಹಾನಿ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಭಾರೀ ಮಳೆಗೆ ಜಲಾಶಯದ ನಡುವಿನಲ್ಲಿರುವಂತಹ ಮರದಲ್ಲಿ ಮಂಗಗಳು ಸಿಕ್ಕಾಕೊಂಡಿತ್ತು. ಬೀದರ್ನ ನಾರದ ಸಂಗಮ ಗ್ರಾಮದ ಮಾಂಜ್ರಾ ಜಲಾಶಯ ಈ ಘಟನೆಗೆ ಸಾಕ್ಷಿಯಾಗಿತ್ತು. ಸುಮಾರು 20ಕ್ಕೂ ಅಧಿಕ ಮಂಗಗಳು ಸಿಕ್ಕಾಕೊಂಡಿದ್ದು, ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮಂಗಗಳ ನೆರವಿಗೆ ಅಧಿಕಾರಿಗಳು ಗ್ರಾಮಸ್ಥರು ಧಾವಿಸಿದ್ದಾರೆ. ಬಾಳೆಹಣ್ಣು, ಮೇಕೆತನೆ, ಚಾಪಳಕಾಯಿ, ರೊಟ್ಟಿ, ಬ್ರೆಡ್ ಸೇರಿದಂತೆ ಇತರೆ ಹಣ್ಣು ಮಂಗಗಳಿಗೆ ನೀಡುವ ಮೂಲಕ ಗ್ರಾಮಸ್ಥರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಮಹಾರಾಷ್ಟದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಕಲಬುರಗಿ ಜಿಲ್ಲೆಯ ಪ್ರವಾಹ ಆತಂಕ ಎದುರಾಗಿದೆ. ಮಹಾರಾಷ್ಟದ ಉಜ್ನಿ ಜಲಾಶಯದಿಂದ 2,75,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು, ಭೀಮಾ ನದಿ ಪಾತ್ರದ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಅಫಜಲ್ಪುರ ತಾಲೂಕಿನ ಗತ್ತರಗ ಗಾಣಗಾಪುರ ಸೇತುವೆ ಮುಳುಗಡೆಯಾಗಿ ಸಂಚಾರ ಸ್ಥಗಿತವಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಾ ಇದ್ದು, ವರುಣಾರ್ಭಟಕ್ಕೆ ತೊಗರಿಯ ನಾಡಿನ ರೈತರು ಕಂಗಾಲಾಗಿದ್ದಾರೆ. ಮಳೆಯಿಂದ ಜಿಲ್ಲೆಯ ಬಹುತೇಕ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಸುಮಾರು 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಜೋಗ ಅಭಿವೃದ್ಧಿ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಕಳೆದ 2 ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಪ್ರವಾಸಿಗರಿಗೆ ಸಮಸ್ಯೆ ಉಂಟಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮೊರಬಾ ಬಳಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿ ಇಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಪಕ್ಕದಲ್ಲಿರುವಂತಹ ಜಮೀನಿನ ಗೋದಾಮಿನಲ್ಲಿ ಸುಮಾರು 130ರಿಂದ 140 ಟನ್ನಷ್ಟು ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿದರು. ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯ ರೈತ ಸಂಘ ಹಾಗೂ ಹಸಿರು ಸೇನೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು, ಅನ್ನದಾತರು ಕಂಗಾಲಾಗಿದ್ದಾರೆ. ರೈತರ ಜಮೀನಿಗೆ ಭೀಮಾ ನದಿ ಹಿನ್ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಭೀಮೆ ಆರ್ಭಟಕ್ಕೆ ಜೋಳದಡಗಿ ಸೇತುವೆ ಮುಳುಗಡೆಯಾಗಿದೆ. ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಮುಳುಗಡೆಯಾಗಿದ್ದರಿಂದ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೋಳದಡಗಿ, ಶಿವನೂರು, ಬೀರ್ನಾಳ್ ಸೇರಿದಂತೆ ಹಲವು ಗ್ರಾಮದ ರೈತರ ಬೆಳೆ ಜಲಾವೃತ ಆಗಿದೆ. ಕೂಡಲೇ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕಾರವಾರದಲ್ಲಿ ಬೀದಿ ಬದಿ ಹೂವು ಮತ್ತು ಹಣ್ಣು ಮಾರುವ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆ ಮಧ್ಯೆ ತಳ್ಳುಗಾಡಿ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ನಗರಸಭೆಯಿಂದ ರಸ್ತೆ ಬದಿಯಲ್ಲಿ ಹೂವು ಹಣ್ಣು ವ್ಯಾಪಾರ ಮಾಡದಂತೆ ತಾಕೀತು ನೀಡಿದ ಬೆನ್ನಲ್ಲೇ ಹೋರಾಟಕ್ಕೆ ಇಳಿದಿದ್ದಾರೆ.